ಎಲ್ಲರಿಗೂ ನಮಸ್ಕಾರ. ನಿನ್ನೆ ದಿನ ಚಂದ್ರಹಾಸನನ್ನು ಕಾಳಿಕಾ ಮಾತಿಗೆ ಪೂಜೆ ಮಾಡೋಕ್ಕೆ ರಾತ್ರಿ ಹೊತ್ತು ಕಳಿಸ್ತಾ ಇರ್ತಾನೆ ದುಷ್ಟ ಬುದ್ಧಿ. ಅವನ ಮಗ ಮದನ ಇದ್ದವ, ನಾನ ಮಾಡಿ ಬರ್ತೀನಿ, ದೂರ ಐತದು, ನೀವು ಕತ್ತಲೆ ಒಳಗೆ ಹೋಗೋದು ಬೇಡ ಅಂತೇಳಿ ಹೊಳೆ ಕಳಿಸ್ತಾನೆ. ಅವಾಗ ಇವ್ ಬಂದ ಕೂಡಲೇ ಚಂದ್ರಹಾಸ ಅರಮನೆಗೆ ವಾಪಸ್ ಬರ್ತಾನೆ. ಬಂದ ಕೂಡಲೇ ಇವನನ್ನು ನೋಡಿ ಮತ್ತೆ ದುಷ್ಟ ಬುದ್ಧಿಗೆ ಭಾಳ ಸಿಟ್ಟು ಬರ್ತೈತಿ, ಇದೇನಿದ ಅಂತಂದು ಹೇಳಿ. ಅವಾಗ ಅವ್ನು ಕೇಳ್ತಾನ, ನಿನಗೆ ಕಾಳಿಕಾ ಮಾತೆ ಪೂಜೆಗೆ ಹೋಗಂತ ಹೇಳಿದ್ನಿಲ್ಲ, ನೀ ಯಾಕೆ ಹೋಗಲಿಲ್ಲ, ಯಾಕೆ ತಿರುಗಿ ಬಂದಿ ಅಂತ ಕೇಳ್ತಾನೆ. ಅವಾಗ ಇದ್ದಂಥ ವಿಷಯವನ್ನು ಹೇಳ್ತಾನೆ, ನಿಮ್ಮ ಮಗ ಹಿಂಗೆ ನನ್ನನ್ನು ಕಳಿಸಿದ್ರು ಅಂದ ಕೂಡಲೇ ಅವಾಗ ಅವ್ನಿಗೆ ಸಿಡಿಲಿ ಬಡ್ದಂಗೆ ಆಗ್ತೈತಿ ದುಷ್ಟ ಬುದ್ಧಿ, ಇದೇನಾಯ್ತು ಅಂತಂದು ಹೇಳಿ. ಆ ನಂತರ ಅವನು ಏನು ಮಾಡ್ತಾನೆ ಅಂದ್ರೆ, ಅವನು ಸರಿಸಿದವನು ತನ್ನ ಕುದುರೆಯನ್ನು ತಗೊಂಡು ವೇಗವಾಗಿ ಹೋಗ್ತಾನೆ ಆ ಕಾಳಿಕಾ ಮಂದಿರಕ್ಕೆ. ಹೋಗಿ ಅಲ್ಲಿ ನೋಡ್ತಾನೆ. ಇವ್ ಮೊದಲೇ ಹೇಳಿಬಿಟ್ಟಿರ್ತಾನಲ್ಲ, ಪೂಜೆ ಮಾಡ್ಬೇಕಾದ್ರೆ ಯಾರಂತ ವಿಚಾರ ಮಾಡಬೇಡ್ರಿ, ಅವರನ್ನು ಕತ್ತರಿಸ್ಬಿಡ್ರಿ ಅಂತೇಳಿ. ಹಂಗೆ ಪಾಪ ಇವನು ಹೋಗೋದಕ್ಕಿಂತ ಮೊದಲ ಆ ಮಂತ್ರಿಯ ಹೋಗಿ ಪೂಜೆಯನ್ನು ಮಾಡ್ತಾ ಇರ್ತಾನೆ. ಮಂತ್ರಿ ಆಜ್ಞೆ ಮಾಡ್ದಂಗೆ ಆ ಕಟುಕರಿದ್ದವರು ಅವನನ್ನು ಕತ್ತರಿಸಿಬಿಟ್ಟಿರ್ತಾರೆ. ರಕ್ತದ ಮುಡುವಿನೊಳಗೆ ತನ್ನ ಮಗನ ದೇಹ ಬಿದ್ದಿರೋದನ್ನು ನೋಡಿ ದುಷ್ಟ ಬುದ್ಧಿಗೆ ಭಾಳ ಆಘಾತ ಆಗ್ತೈತಿ. ಇದೇನಾಯ್ತು? ಆವಾಗ ಆ ದೇವಿಯ ಮುಂದೆ ಕುಂತ್ಕೊಂಡು ತನ್ನೆಲ್ಲ ದುಷ್ಕೃತ್ಯಗಳನ್ನು ಅವನು ನೆನಪು ಮಾಡ್ಕೋತಾನೆ. ಕುತಂತ್ರದಿಂದ ಆ ಚಂದ್ರಹಾಸನ ತಂದೆಯನ್ನು ಕೊಲ್ಲಿಸಿದ್ದು, ಚಂದ್ರಹಾಸನನ್ನು ಎಷ್ಟೋ ಸಲ ಕೊಲ್ಲಕ್ಕೆ ಪ್ರಯತ್ನ ಮಾಡಿದ್ದು, ಎಲ್ಲವನ್ನೂ ನೆನಪು ಮಾಡ್ಕೊತಾನ. ತಾನು ಮಾಡಿದಂಥ ಪಾಪಗಳೆಲ್ಲ ಅವನ ಕಣ್ಣ ಮುಂದೆ ಬರ್ತಾವೆ. ಅದಕ್ಕೆ ಹಣೆ ಬರಹವನ್ನು ಬದಲಿ ಮಾಡ್ತೀನಿ ಅಂದರೆ ಯಾರ ಕಡೆಯೂ ಸಾಧ್ಯ ಇಲ್ಲ ಅಂತಂದು ಹೇಳಿ, ತನ್ನ ಮೇಲೆ ತನಗೆ ಒಂಥರ ಅಸಹ್ಯ ಆಗಿ ತನ್ನ ಒಂದು ಕೃತ್ಯಗಳಿಗೆ ಅವನು ನಾಚಿಕೆ ಬಟ್ಟು ತನ್ನ ಸೊಂಟದೊಳಗೆ ಏನೋ ಒಂದು ಕಟಾರಿ ಎಣ್ಣೆ ಇಟ್ಕೊಂಡಿರ್ತಾನೆ. ಅದರಿಂದ ಅದು ಕಟಾರಿಯನ್ನು ಚುಚ್ಚಿಕೊಂಡು ತಾನೂ ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಂಡು ಬಿಡ್ತಾನೆ. ಹೀಗಾಗಿ ಈ ಮಂತ್ರಿಯ ಮಗಳನ್ನು ಮದುವೆಯಾದಂಥ ಚಂದ್ರಹಾಸ ಆ ಕುಂತಳ ದೇಶಕ್ಕೆ ದೊರೆಯಾಗ್ತಾನೆ, ಚಕ್ರವರ್ತಿಯಾಗಿ ಅವ ಆಡಳಿತವನ್ನು ನಡೆಸ್ತಾನೆ. ಇದಿಷ್ಟು ಕಥೆಯನ್ನು ನಾರದ ಮಹರ್ಷಿಗಳಿದ್ದವರು ಈ ಪಾಂಡವರಿಗೆ ಎಲ್ಲರಿಗೂ ಮತ್ತು ಅವ್ರ ಸೈನ್ಯಕ್ಕೆ ಅವರ ಕಥೆಯನ್ನು ಹೇಳ್ತಾರೆ. ಮುಂದೆ ಎಲ್ಲ ಸೈನ್ಯ ಇದ್ದದ್ದು ಕುಂತಳ ರಾಜ್ಯಕ್ಕೆ ಹೋಗ್ತೈತಿ. ಅಲ್ಲಿ ಆ ಊರಿನ ಎಲ್ಲ ಪ್ರಜೆಗಳೊಂದಿಗೆ ಅವ್ರ ಮಹಾರಾಜ ಇದ್ದ ಇಷ್ಟು ಅದ್ದೂರಿಯಾಗಿ ಸಂಭ್ರಮದಿಂದ ಅವ್ರನ್ನ ಸ್ವಾಗತ ಮಾಡ್ತಾನೆ. ಕೃಷ್ಣನನ್ನು ಪಾದಪೂಜೆಯನ್ನು ಮಾಡ್ಕೋತಾನೆ. ಅವನು ದೊಡ್ಡ ಸತ್ಕಾರವನ್ನು ಮಾಡ್ತಾನೆ ಎಲ್ಲರಿಗೂ. ಕೆಲವು ದಿನ ತನ್ನಲ್ಲೇ ಇರಿಸ್ಕೊಳ್ತಾನೆ. ತನ್ನ ಊರಿನ ಎಲ್ಲ ಜನರಿಗೂ ವಾಸುದೇವನ ದರ್ಶನ ಆಗಲಿ ಅಂತಂದು ಹೇಳಿ ಅವನು ಬಯಸ್ತಾನೆ. ಅವನ ಅತ್ಯಂತ ಅಪೂರ್ವವಾದಂಥ ಮತ್ತು ಅದ್ಭುತವಾದಂಥ ಈ ಒಂದು ಅತಿಥಿ ಕಾರ್ಯವನ್ನು ಸ್ವೀಕಾರ ಮಾಡಿ ಅವ್ರು ಏನು ಮಾಡ್ತಾರೆ, ಪಾಂಡವ ಸೇನೆ ಮುಂದುವರಿತೈತಿ. ಮುಂದೆ ಅದು ದಕ್ಷಿಣಕ್ಕೆ ಬರ್ತೈತಿ. ದಕ್ಷಿಣಕ್ಕೆ ಬಂದ ಕೂಡಲೇ ಕುದುರೆ ನೋಡ್ತೈತಿ. ಕೊನೆಗೆ ಬಂದಿರ್ತೈತಿ ಅಪಾರವಾದಂಥ ಜಲರಾಶಿ, ಸಮುದ್ರ. ಅದು ಪೂರ್ತಿಯಾಗಿ ನಮ್ಮ ಭರತಖಂಡದ ದಕ್ಷಿಣಕ್ಕೆ ಬಂದಿರ್ತೈತಿ. ಅದನ್ನು ನೋಡಿದಂಥ ಆ ಕುದುರೆ ಭಾಳ ಆನಂದ ಆಕ್ಕೈತಿ. ಆ ಸಮುದ್ರದೊಳಗೆ ಅದು ಈಶಾಡಕ್ಕೆ ಶುರು ಮಾಡ್ತೈತಿ. ಅಲ್ಲಿಗೆ 1 ವರ್ಷ ಮುಗಿತೈತಿ. ಈ ಅರ್ಜುನನ ದಿಗ್ವಿಜಯ ತೊಗೊಂಡೋಗಿದ್ದು 1 ವರ್ಷ ಮುಗಿತೈತಿ. ಆವಾಗ ಏನು ಮಾಡ್ತಾರೆ ಅಂತಂದ್ರೆ, ಇವರು ಕೂಡ ಅಲ್ಲಿ ಒಂದು ಸ್ವಲ್ಪ ವಿಶ್ರಾಂತಿಯನ್ನು ತಗೋತಾರೆ. ಆಮೇಲೆ ಒಂದಿಬ್ಬರು ದೂತರನ್ನು ಕಳಿಸ್ತಾರೆ. ಹಸ್ತಿನಾಪುರಕ್ಕೆ ನಮ್ಮ ದಿಗ್ವಿಜಯ ಎಲ್ಲ ಮುಗೀತು, ಇವತ್ತಿಗೆ ನಾವಿನ್ನು ಮರಳಿ ಬರ್ತಾ ಇದ್ದೇವೆ ಅಂತ ಅನ್ನುವಂಥ ಸುದ್ದಿಯನ್ನು ಯುಧಿಷ್ಠರಿಗೆ ಕಳಿಸ್ತಾರೆ. ಆ ನಂತರ ರಥಗಳು ಕುದುರೆಯ ಮೂಲಕ ಅವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲರೂ ಸೇರಿ ಹಸ್ತಿನಾಪುರವನ್ನು ತಲುಪ್ತಾರೆ. ಎಲ್ಲ ಪ್ರಜೆಗಳು ಬಹಳಷ್ಟು ಸಡಗರದಿಂದ ಅವರನ್ನು ಸ್ವಾಗತ ಮಾಡ್ಕೋತಾರೆ. ಬಹಳ ಸಂಭ್ರಮ ಪಡ್ತಾರೆ ಎಲ್ಲರೂ. ಅರ್ಜುನನ ದಿಗ್ವಿಜಯ ಸಂಪೂರ್ಣ ಆಯಿತು ಅಂತ ಹೇಳಿ. ಆನಂತರ ಈ ವಾಸುದೇವ ಮತ್ತು ಈ ಗುರುದೇವರು ಅಂದರೆ ವೇದವ್ಯಾಸರು ಈ ಅಶ್ವಮೇಧ ಯಾಗಕ್ಕೆ ಒಂದು ಮುಹೂರ್ತವನ್ನು ಏನು ಮಾಡ್ತಾರಂತ ಗಟ್ಟಿ ಮಾಡ್ತಾರೆ. ಆ ಮುಹೂರ್ತ ಇನ್ನೂ 1 ತಿಂಗಳಿರ್ತೈತಿ. ಅಲ್ಲಿಯವರೆಗೆ ಬಹಳಷ್ಟು ಕೆಲಸ ಕಾರ್ಯಗಳಿದ್ದು ಇರ್ತಾವೆ. ಆ ಯಾಗ ನಡೀಬೇಕು ಅಂತಂದ್ರೆ ಅದಕ್ಕಾಗಿ ಒಂದು ದೊಡ್ಡ ಒಂದು ಪ್ರದೇಶವನ್ನು ಅವರು ಆಯ್ಕೆ ಮಾಡ್ಕೋತಾರೆ. ಎಷ್ಟೋ ಯೋಜನೆಗಳ ಒಂದು ದೂರವನ್ನು ಉದ್ದಗಲಕ್ಕೂ ಇರುವಂಥ ಜಾಗವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಏನು ಮಾಡ್ತಾರೆ ಅಂತಂದ್ರೆ, ಅನೇಕ ಆ ಯಾಗ ಮಂಟಪದೊಳಗೆ ಎಷ್ಟೋ ಯಾಗ ಕುಂಡಗಳಿದ್ದಾವೆ, ಯಜ್ಞಗಳಿದ್ದು ನಡೀತಾ ಇರ್ತಾವೆ. ಅದನ್ನೆಲ್ಲ ತಯಾರಿಯನ್ನು ಮಾಡ್ಕೋತಾರೆ. ಸುತ್ತಮುತ್ತಲು ಎಲ್ಲ ರಾಜರಿಗೆ, ಆಮೇಲೆ ಪ್ರಮುಖರಿಗೆ, ಋಷಿಮುನಿಗಳಿಗೆ
ನೆಂಟರಿಗೆ ಎಲ್ಲರಿಗೂ ಆಹ್ವಾನ ಪತ್ರಿಕೆಯನ್ನು ಕಳಿಸ್ತಾನೆ ಯುಧಿಷ್ಠರ. ಆ ನಂತರ ಅವರೆಲ್ಲರಿಗೂ ಊಟ ತಿಂಡಿಯ ವ್ಯವಸ್ಥೆಯನ್ನು, ಆಮೇಲೆ ಅದು ಯಾಗದ ಸುತ್ತಲೂ ಬ್ರಾಹ್ಮಣರಿಗೆ, ವೇದ ಪಾರಂಗರದಂಥ ಬ್ರಾಹ್ಮಣರಿಗೆ, ಆಮೇಲೆ ಋಷಿಮುನಿಗಳಿಗೆ ಎಲ್ಲರಿಗೂ ಆ ಯಾಗಕ್ಕಾಗಿ ಮತ್ತೆ ಪ್ರತ್ಯೇಕವಾದಂಥ ಆಹ್ವಾನವನ್ನು ಕಳಿಸ್ತಾನೆ. ಉದ್ಗಾತರುಗಳಿಗೆ ಇವರೆಲ್ಲರಿಗೂ ಕಳಿಸ್ತಾನೆ. ಆ ನಂತರ ಅವರ ಯಜ್ಞಶಾಲೆ ಬಹಳ ವಿಜೃಂಭಣೆಯಿಂದ ತಯಾರಾಕೈತಿ. ಎಲ್ಲ ರಾಜರುಗಳಿಗೆ ಅವರ ಅಂತಸ್ತಿಗೆ ತಕ್ಕಂತೆ ಪೀಠಗಳನ್ನು, ಆ ಯಾಗ ನೋಡುವುದಕ್ಕಾಗಿ ಎಲ್ಲರೂ ಅವರವರ ಅಂತಸ್ತಿಗೆ ತಕ್ಕಂತೆ ಈ ಪೀಠಗಳನ್ನು ಎಲ್ಲ ವ್ಯವಸ್ಥೆ ಮಾಡಿಸಿರ್ತಾರೆ. ಸಾಮಾನ್ಯ ಜನರಿಗೆ ವ್ಯವಸ್ಥೆ ಮಾಡಿಸಿರ್ತಾರೆ. ಆಮೇಲೆ ಕುದುರೆಗಳನ್ನು ನಿಲ್ಲೋದಕ್ಕೆ ಅವರ ತಂದಂಥ ರಥಗಳನ್ನು, ಆಮೇಲೆ ಕುದುರೆಗಳಿಗೆ, ಆನೆಗಳಿಗೆ ಎಲ್ಲ ಪ್ರತ್ಯೇಕವಾದಂಥ ವ್ಯವಸ್ಥೆಗಳು. ನಡುವೆ ಒಂದು ದೊಡ್ಡದಾದಂಥ ಪಾಕಶಾಲೆ, ಲಕ್ಷಾಂತರ ಮಂದಿ ಒಂದೇ ಸರಕ್ಕೆ ಊಟವನ್ನು ಮಾಡಬೇಕು ಅಂತ ಒಂದು ಪಾಕಶಾಲೆಯನ್ನು ನಿರ್ಮಾಣ ಮಾಡಿರ್ತಾರೆ. ಹೀಗೆ ಈ ಅಶ್ವಮೇಧ ಯಾಗ ಇದ್ದದ್ದು ವಿಜೃಂಭಣೆಯಿಂದ ಪ್ರಾರಂಭ ಆಗ್ತೈತಿ. ಇದರ ಮುಂದಿನ ಕಥೆಯನ್ನು